ಡಾಕ್ಟರ್ ಬ್ಯಾಳಿ ಸರ್ ಅವರು ಎಲ್ಲಿದ್ರು ಗ್ರೌಂಡ್ ಹತ್ರ ಬರಬೇಕು. Both team lineups, line up. ಎರಡು ತಂಡದ ಓನರ್ಗಳು ಬರಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಓನರ್, ಬೋಟ್ ಟೀಮ್ ಓನರ್ ಪ್ಲೀಸ್, ಸಾಗರ್ ಸರ್ ಹಾಗೂ ರೋಹಿತ್ ಅಣ್ಣಾರು ಬರಬೇಕು. ರೋಹಿತ್ ಅಣ್ಣಾರು ಬರಬೇಕು. ಸಾಗರ್ ಸರ್ ಪ್ಲೀಸ್. Get in, get in. काय हा
ಶಶಿ ಮುಂಡ್ರಿಗಿ ಅವರು ಬೇಗ 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 ಬರಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಈ ಕಡೆ ಬರ್ರಿ, ಆ ಕಡೆ ಗೇಟ್ ಕ್ಲೋಸ್ ಐತಿ, ಈ ಕಡೆ ಬರ್ರಿ. ಈಗ ಶಶಿ ಮುಂಡ್ರಿಗಿ ಅವರು ಬಂದಿದ್ದಾರೆ. ಉತ್ತಮವಾದಂಥ ಬ್ಲಾಕ್ ಬರ್ತಾ ಇದೆ. ಮತ್ತದು ಅವಕಾಶ ಅರುಣ್ ಗೌಡ ಅವ್ರಿಗೆ ಸೂಪರ್ ಬ್ಲಾಕ್ ಅಂತ ಹೇಳ್ಬೋದು. ಒಂದು ಚಾನ್ಸನ್ನು ಕ್ರಿಯೇಟಿವ್ ಮಾಡ್ಕೊಂಡಿದ್ರು ಹಸ್ಲರ್ಸ್ ಕಡೆಯಿಂದ. ಬಟ್ ಈಸ್ ಅನ್ಫಾರ್ಚುನೇಟ್ಲಿ ಬ್ಯಾಡ್ ಲಾಕ್ ಅಂತ ಹೇಳ್ಬೋದು ಗೌಡ ಅವರು. ಅದು ಮತ್ತು ಈಗ ಒಳ್ಳೆ ಮೂವ್ ಮಾಡ್ಕೊಂಡಾಯ್ತಾನ, ಅಷ್ಟೇ ಒಳ್ಳೆ ಬಾಡಿ ಬ್ಲಾಕ್ ಬರ್ತಾ ಇದೆ. ಒಳ್ಳೆ ಪಾಸ್ ಮೈನಿಚು ಗೌಡ. ಒಳ್ಳೆ ಕಂಬ್ಯಾಕ್ ಮಿಸ್ಟರ್ ಮಂಜು ಅವರಿಂದ. ಗುಡ್ ಕಂಬ್ಯಾಕ್. ಡಿಫೆನ್ಸಲ್ಲಿ ತುಂಬ ಚೆನ್ನಾಗಿ ಕಂಬ್ಯಾಕ್ ಮಾಡ್ತಾ ಇದ್ದಾರೆ ಮಂಜು ಅವರು. ಮತ್ತೊಂದು ಬ್ಲಾಕ್ ಮಾಡೋಯ್ತಾನೆ. ಲಾಂಗ್ ರೇಂಜ್ಗಾಗಿ ಪ್ರಯತ್ನಿಸಿದ್ರು. ಆಫ್ ದ ಟಾರ್ಗೆಟ್ ಅಂತ ಹೇಳ್ಬೋದು ಗೌಡಾಜಿ ಮಂಜು ಮೇಸ್ತ್ರಿ. ರಾಂಗ್ ಪಾಸ್, ಅಷ್ಟೇ ಒಳ್ಳೆ ಬ್ಲಾಕ್ ಬರ್ತಾ ಇದೆ. ಒಳ್ಳೆ ಅವಕಾಶ ದೊರೀತಾ ಇದೆ ಈ ಬಾರಿ. 3v2 ಆಡ್ಕೊಂಡು ಹತ್ರ ಮತ್ತೆ ಒಂದು ಒಳ್ಳೆ ಪಾಸ್, ಅಷ್ಟೇ ಒಳ್ಳೆ ಬ್ಲಾಕ್ ಬರ್ತಾ ಇದೆ. ಒಳ್ಳೆ 1-2 ಆಡೋಯ್ತನ ಸೆಟ್ ಪೀಸ್ ಅಲ್ಲಿ ಈ ಬಾರಿ ಕೆನಿತೋರ್ ಒಂದು ಒಳ್ಳೆ ಚಾನ್ಸ್. ಇಂಥ ಪಾಸ್ ಅದು, ಅಷ್ಟೇ ಒಳ್ಳೆ ಕ್ಲಿಯರೆನ್ಸ್ ಬರ್ತಾ ಇದೆ ಡಿಫೆನ್ಸ್ ಇಂದ. ಒಳ್ಳೆ ಪಾಸ್, ಬಟ್ ಇಟ್ಸ್ ನಾಟ್ ಇನ್ ದ ಲೆಗ್ ಅಂತಾನೆ ಹೇಳ್ಬೋದು. ಅತ್ಯುತ್ತಮವಾದಂಥ ಪಾಸ್ಗಳನ್ನು ಆಡ್ತಾ ಇದ್ದಾರೆ. ಮತ್ತೆ ಈಗ
ಮಂಜು ಟು ರಾಮ್. ಲಾಂಗ್ ರೇಂಜ್ ಪಾಸ್ ಹಾಕೋ ಯತ್ನ. ಒಳ ಕ್ಲಿಯರೆನ್ಸ್ ಬರ್ತಾ ಇದೆ ಮಂಜು ಇದ ಒಡ ಟ್ಯಾಕಲ್ ಅರ್ಜುನ್ ಅವ್ರಿಗೆ. ಹಸ್ಲರ್ಸ್ ಮತ್ತು ಕಿಕ್ಕರ್ಸ್ ನಡುವೆ ನಡೀತಾ ಇರುವಂತಹ ರೋಚಕ ಪಂದ್ಯ. ಒಳ್ಳೆ ಬ್ಲಾಕ್ ಬರ್ತಾ ಇದೆ ಇವಾಗ ಸುದಿ ಅವ್ರಿಗೆ 2v1 ಅಲ್ಲಿ ಕಟಿಂಗ್ ಮಾಡೋದನ್ನ. ಒಳ್ಳೆ ಸೇವ್, ಒಂದೊಳ್ಳೆ ಅವಕಾಶ ಇತ್ತು, ಸೂಪರ್ ಸೇವ್ ಅಂತಾನೆ ಹೇಳ್ಬೋದು ಪ್ರಜ್ವಲಿಂದ. ಸೆಂಟ್ರಲ್ ಮಿಸ್ಟೇಕ್ ಆದ ಕಾರಣ ಶೂಟ್ ಅನ್ನು ತೆಗೆದುಕೊಂಡಿದ್ರು ಪ್ರವೀಣ್ ಅವರು. ಒಳ್ಳೆ ಟ್ಯಾಕಲ್ ಗೌಡ ಅವರಿಂದ. ಅದೊಳ್ಳೆ ಲಾಂಗ್ ರೇಂಜ್ ಶೂಟ್ ತೆಗೆದುಕೊಳ್ಳೋತನ. ಬಟ್ ಗುಡ್ ಟ್ಯಾಕ್ಲಿಂಗ್ ಮಾಡ್ತಾ ಇದ್ದಾರೆ. ಒಳ್ಳೆ ಅವಕಾಶ ಈ ಬಾರಿ ಸುದರ್ಶನ್ ಅವರು ಗೋಲ್ ಮಾಡ್ತಾ ಇದ್ದಾರೆ. ವಿನಯ್ ಬಾರ್ಕರ್ ಇಂದ ಮಿಸ್ಟೇಕ್ ಆದ ಕಾರಣ ಸುದರ್ಶನ್ ಅವ್ರ ಲೆಗ್ಗಿಗೆ ಚೆಕ್ ಆಯ್ತು. ವಿನಯ್ ಬಾರ್ಕರ್ ಇಂದ ಮ್ಯಾನ್ ಅನ್ನ ಬಿಟ್ಟು ಮತ್ತೊಂದು ಟಚ್ ಮಾಡಿ ಲಾಂಗ್ ರೇಂಜ್ ಈ ಬಾರಿ ಮತ್ತೊಂದು ಅವಕಾಶ ದೊರೀತಾ ಇದೆ. ಮತ್ತೊಂದು ಅವಕಾಶ ರವಿ ಅವರಿಗೆ ಮಂಜೂರಿಂದ ಮಿಸ್ಟೇಕ್ ಆದ ಕಾರಣ ಡಿಫೆನ್ಸ್ ಅಲ್ಲಿ. ಗುಡ್ ಹೇ, ಒಳ್ಳೆ ಟ್ಯಾಕಲ್ ಬರ್ತಾ ಇದೆ ಈ ಬಾರಿ ಹ್ಯಾರಿಸಿಂದ. ಮತ್ತೆ ಸುದರ್ಶನ್ ಅವರಿಂದ ಕಟ್ ಮಾಡೋ ಯತ್ನ. ಮಂಜೂರ್ ಕಟ್ ಆಗ್ತಾ ಇದ್ದಾರೆ ಈ ಬಾರಿ. ಈ ಬಾರಿ ಮತ್ತೆ ಮಿಸ್ಟೇಕ್ ಆಗಿದೆ. ಸೆಂಟ್ರಲ್ಲಿ ಲಾಂಗ್ ರೇಂಜ್ ಶೂಟ್ ತೆಗೆದುಕೊಳ್ಳೋ ಯತ್ನ ಗೌಡ ಇಂದ. ಔಟ್ ಆಫ್ ದ ಟಾರ್ಗೆಟ್ ಅಂತ ಹೇಳ್ಬೋದು. ಮತ್ತೊಂದು ಲಾಂಗ್ ರೇಂಜ್ ಈ ಬಾರಿ ನೇರವಾಗಿ ಲಕ್ಷ್ಮಣ್ ಅವರ ಕೈಯಲ್ಲಿ ಸೇವ್ ಆಗ್ತಾ ಇದೆ ಬೋಲು. ಟಚ್ ಆಡೋ ಯತ್ನ ಈ ಬಾರಿ ಔಟ್ ಆಫ್ ದ ಟಾರ್ಗೆಟ್ ಅಂತ ಹೇಳ್ಬೋದು ಪ್ರವೀಣ್ ಅವರಿಂದ, ಪವನ್ ಅವರಿಂದ. ಈ ಬಾರಿ ಲಾಂಗ್ ಕಿಕ್ ಅನ್ನು ತೆಗೆದುಕೊಳ್ಳಲು ಬರ್ತಾ ಇದ್ದಾರೆ ರಾಮ್ ಅವರು. ಯಾವುದೇ ರಿಸ್ಕಿ ಪ್ಲೇನ ಬೇಡ ಅಂತಿದ್ದಾರೆ ಕಿಕ್ಕರ್ಸ್ ಕಡೆಯಿಂದ. ತುಂಬಾ ಸಿಂಪಲ್ ಚಿಪ್ ರಾಮ್ ಅವ್ರದ್ದು, ಸೂಪರ್ ಚಿಪ್. ಕೇನಿತೂರ್ ಬಾಲ್ಗೆ ಅಟೆಂಪ್ಟೇ ಮಾಡ್ತಾ ಇಲ್ಲ. ಒಂದೊಳ್ಳೆ ಸೂಪರ್ ಚಿಪ್ ಅಂತಾನೆ ಹೇಳ್ಬೋದು. ಒಳ್ಳೆ ಕ್ಲಿಯರೆನ್ಸ್ ಬರ್ತಾ ಇದೆ ಹ್ಯಾರಿಸ್ ಇಂದ. ಒಂದು ಗೋಲನ್ನು ಮುನ್ನಡೆ ಪಡೆದುಕೊಂಡು ಡಿಫೆನ್ಸ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ ಕಿಕ್ಕರ್ಸ್ ತಂಡದವರು. ಒಳ್ಳೆ ಟಚ್ ರವಿ ಅವರಿಂದ. ಮತ್ತೊಂದು ಒಳ್ಳೆ ಪಾಸ್. ಮತ್ತೆ ಈಗ ಲಾಂಗ್ ರೇಂಜ್ ಶಾಟ್ ಔಟ್ ಆಫ್ ದ ಟಾರ್ಗೆಟ್ ಅಂತಾನೆ ಹೇಳ್ಬೋದು. ಮತ್ತೊಂದು ಲಾಂಗ್ ರೇಂಜ್ಗಾಗಿ ಅವಕಾಶಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಒಳ್ಳೆ ಲಾಂಗ್ ಪಾಸ್, ಒಳ್ಳೆ ಅವಕಾಶ, ಕಾರ್ನರ್ ದೊರೀತಾ ಇದೆ. ಮತ್ತೊಂದು ಅವಕಾಶ, ಲಾಂಗ್ ರೇಂಜ್ ಬಾಲ್ಗಳು ಸಕ್ಸಸ್ ಆಗ್ತಾ ಇದ್ದಾವೆ. ಸೆಟ್ ಪೀಸ್ ಅಲ್ಲಿ ರಾಮ್ ಸುದಿ ಅವರ ಸೆಟ್ ಪೀಸ್ ಅಲ್ಲಿ 2-0 ಮುನ್ನಡೆ ಪಡೆದುಕೊಳ್ತಾ ಇದೆ. ಟೋಟಲ್ ಡಿಫೆನ್ಸಿವ್ ಅಲ್ಲಿ
ದಯವಿಟ್ಟು ಕಿಕ್ಕರ್ಸಿನ ಡಗೌಟಲ್ಲಿ ಒಳಗಡೆ ಹೋಗಬೇಕು. ಸೇಮ್ ಜರ್ಸಿ ಇದೆ. ಮೊದಲನೇ ಹಾಫ್ ಮುಕ್ತಾಯವಾಗ್ತಾ ಇದೆ. 2-0 ಮುನ್ನಡೆ ಪಡೆದುಕೊಂಡಿದೆ. ಎರಡನೇ ಹಾಫ್ ಪಂದ್ಯವಾಗ್ತಾ ಇದೆ. ಸ್ಟಾರ್ಟಿಂದಾನೆ ಗೋಲ್ ಹೊಡೆಯೋದನ್ನ ಅರ್ಜುನಿಂದ. ಮತ್ತೆ ಡಿಫೆನ್ಸಲ್ಲಿ ಟ್ಯಾಕ್ಟಿಕಲಿ ಚೇಂಜ್ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಹಸ್ಲರ್ಸ್ ಕಡೆ ರವಿ ಅವರು ಸೆಂಟರ್ ಡಿಫೆನ್ಸಲ್ಲಿ ಬಂದಿದ್ದಾರೆ. ಪವನ್ ಅವರು ಸೆಂಟರ್ ಫಾರ್ವರ್ಡಲ್ಲಿ ಹೋಗಿದ್ದಾರೆ. ಮತ್ತು ಈಗ ರಾಮಿಂದ ಲಾಂಗ್ ರೇಂಜ್ಗಾಗಿ ಅದನ್ನು ಸಿಂಪಲ್ ಸೂಪರ್ ರೇಂಜ್ ಕಿಕ್ ಅಂತಲೇ ಹೇಳ್ಬೋದು. ಯಾವುದೇ ರಿಸ್ಕಿ ಪ್ಲೇ ಇಲ್ಲ. ಕಿಕ್ಕರ್ಸ್ ಕಡೆಯಿಂದ ಡಿಫೆನ್ಸಿವ್ ಕಮ್ ಅಟ್ಯಾಕಿಂಗ್ ಆಡ್ತಾ ಇದ್ದಾರೆ. ಮತ್ತೊಂದು ಲಾಂಗ್ ರೇಂಜ್ ಶಾಟ್. ಈ ಬಾರಿ ಕೆನಿತನ್ನು ಶೀಲ್ಡ್ ಮಾಡ್ತಾ ಇದ್ದಾರೆ. ಬಾಲ್ ಅತ್ಯುತ್ತಮವಾದಂಥ ಶೀಲ್ಡ್ ಅಂತಲೇ ಹೇಳ್ಬೋದು. ಕೆನಿತಿಂದ ಒಳ್ಳೆ ಸ್ಕಿಲ್. ಒಳ್ಳೆ ಟಚ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
ಈ ಬಾರಿ ಅರುಣ್ ಗೌಡ ಅವರು ಗೋಲ್ ಹೊಡಿತಾ ಇದ್ದಾರೆ. ಪವನ್ ಅವರು ಇಂದ ಅತ್ಯುತ್ತಮವಾದಂತ ಬ್ಲಾಕ್ ಕಂಡುಕೊಂಡ್ರು. ಮಂಜು ಅವರ ಆಂಗಲ್ ಇಂದ ಮತ್ತೆ ಗೋಲ್ ಆಗ್ತಾ ಇದೆ. ಸ್ಟಾರ್ಟ್ ಆಗ್ತಾ ಇದ್ದಂಗೆ ಗೋಲ್ ಅನ್ನ ಗಳಿಸಿಕೊಳ್ತಾ ಇದ್ದಾರೆ. ಮುಂದಿನ ಪಂದ್ಯಕ್ಕಾಗಿ ರೆಡಿ ಆಗಿರಬೇಕು ಡಿಫೆಂಡರ್ ಮತ್ತು ಅತ್ಯುತ್ತಮವಾದಂತ ಟ್ಯಾಕಲ್ಸ್. ಸೂಪರ್ ಟ್ಯಾಕಲ್ ಬರ್ತಾ ಇದೆ ವಿನಿಯವರಿಂದ. ಮತ್ತೆ ಪವನ್ ಅವರು ಮುನ್ನುಗ್ತಾ ಇದ್ದಾರೆ. ಮತ್ತೆ ಟಚ್ ಆಡೋಯತನ ಅತ್ಯುತ್ತಮವಾದಂಥ ಟಚ್. ವಾಲಿ ಹೊಡೆಯತನ ಔಟ್ ಆಫ್ ದ ಟಾರ್ಗೆಟ್ ಅಂತ ಹೇಳ್ಬೋದು. ಒಳ್ಳೆ ಟ್ರೈ ಮಾಡಿದ್ರು ಸುದಿ ಅವರು. ಭಾರಿ ರೋಚಕ ಪಂದ್ಯ ಸಾಗ್ತಾ ಇದೆ ಹಸ್ಲರ್ಸ್ ಮತ್ತು ಕಿಕ್ಕರ್ಸ್ ನಡುವೆ. 2-1 ಗೋಲ್ಗಳ ಮೂಲಕ ಪಂದ್ಯ ರೋಚಕವನ್ನು ಪಡೆದುಕೊಳ್ತಾ ಇದೆ. ಒಳ್ಳೆ ಟ್ಯಾಕಲ್ ಬರ್ತಾ ಇದೆ ರಾಮ್ ಅವರಿಂದ. ಮತ್ತೊಂದು ಲಾಂಗ್ ರೇಂಜ್ ಬಾಲ್ ಡಿಪ್ ಆಗ್ತಾ ಇದೆ. ಒಳ್ಳೆ ಟ್ಯಾಕಲ್, ಒಳ್ಳೆ ಟ್ಯಾಕಲ್ ಲಿಯೋನ್ ಅಂತ ಹ್ಯಾರಿಸ್ ಇಂದ ಬರ್ತಾ ಇದೆ. ಒಳ್ಳೆ ಟ್ಯಾಕಲ್ ಅಂತಾನೆ ಹೇಳ್ಬೋದು. ಹಸ್ಲರ್ಸ್ ಮೇಲೆ ಫಾಲ್ ದೊರೀತಾ ಇದೆ ಇವಾಗ. ಒಳ್ಳೆ ಹೆಡಿಂಗ್ ಪ್ರಯತ್ನ. ಮತ್ತೊಂದು ಒಳ್ಳೆ ಪಾಸಿ ಬಾರಿ ಅನುಗರೋಡ್ ಅವ್ರಿಗೆ. ಮತ್ತೊಂದು ಲಾಂಗ್ ರೇಂಜ್ ಶೂಟ್ ತೆಗೆದುಕೊಳ್ಳೋದು ಔಟ್ ಆಫ್ ದ ಟಾರ್ಗೆಟ್ ಅಂತ ಹೇಳ್ಬೋದು. ತುಂಬಾ ಒಳ್ಳೆ ಪ್ಲಾನ್ ಮಾಡ್ತಾ ಇದ್ದಾರೆ ಹಸ್ಲರ್ಸ್ ಕಡೆಯಿಂದ. ಶಾರ್ಟ್ ಆನ್ ಟಾರ್ಗೆಟ್ ಶೂಟ್ಗಳನ್ನು ಮಾಡ್ತಾ ಇದ್ದಾರೆ. ಒಳ್ಳೆ ಕಂಟ್ರೋಲ್ ಮಾಡೋತನ. ಈ ಬಾರಿ ಸುದರ್ಶನ್ ದೊರೀತಾ ಇದೆ. ಒಳ್ಳೆ ಬ್ಲಾಕ್ ರವಿಯಿಂದ. ಮತ್ತೆ ಟಚ್ ಆಡೋತನ. ಅರ್ಜುನ್ಗೆ ಒಳ್ಳೆ ಚಾನ್ಸ್. ರಿಬೌಂಡ್ ಬಾಲ್. ಎರಡು ತಂಡದಿಂದ ಬಾರಿ ಹಣಾಹಣಿ ಸಾಗ್ತಾ ಇದೆ ಪಂದ್ಯ. ಒಳ್ಳೆ ಬ್ಲಾಕ್ ಬರ್ತಾ ಇದೆ ಗೋಲ್ ಕೀಪರ್ ಇಂದ. ಯಾವುದೇ ರಿಸ್ಕಿ ಪ್ಲೇಗಳನ್ನು ಕಂಡುಕೊಳ್ತಾ ಇಲ್ಲ. ಸೆಂಟರ್ ಸ್ಟಾರ್ಟ್ ಅಲ್ಲಿ ಮಿಸ್ಟೇಕ್ ಆಗಿದೆ ಸ್ಟಾರ್ಟರ್ ಬಾಲ್ ಅಲ್ಲಿ. ಮತ್ತೆ ಲಕ್ಕೀರಿಂದ ಲಾಂಗ್ ಬಾಲ್. ಒಂದು ಒಳ್ಳೆ ಪಾಸ್ ಅಂತಾನೆ ಹೇಳ್ಬೋದು ಪವನ್ ಅವ್ರಿಗೆ. ಲಕ್ಷ್ಮಣ್ ಅವ್ರ ಕಡೆಯಿಂದ ಚೆಂಡು ಕಂಟ್ರೋಲ್ ಆಗಲಿಲ್ಲ. ಮತ್ತೆ ರಾಮಿಂದ ಸುದಿ ಓಪನ್ ಆಗ್ತಾ ಇದ್ದಾರೆ. ಒಳ್ಳೆ ಬ್ಲಾಕ್ ಬರ್ತಾ ಇದೆ. ಕಾರ್ನರ್ ದೊರೀತಾ ಇದೆ ಕಿಕ್ಕರ್ ತಂಡಕ್ಕೆ. ಔಟ್ ಆಫ್ ದ ಟಾರ್ಗೆಟ್ ಅಂತ ಹೇಳ್ಬೋದು ಹ್ಯಾರಿಸ್ ಇಂದ. ತುಂಬಾ ಸೆಟ್ ಪೀಸ್ ಅನ್ನು ಕಂಡುಕೊಂಡಿದ್ರು ಸೆಂಟ್ರಲ್ಲಿ.
ರಾಂಗ್ ಪಾಸ್. ಮತ್ತೊಂದು ಲಾಂಗ್ ರೇಂಜ್ ಶಾಟ್. ಓಕೆ ರೆಫ್. ಮತ್ತೊಂದು ಲಾಂಗ್ ರೇಂಜ್ ಪಾಸ್. ಮತ್ತು ಸೆಟ್ ಪೀಸ್ಗಳನ್ನು ಮಾಡೋದನ್ನ ಮತ್ತೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಹಸ್ಲರ್ಸ್ ತಂಡದಿಂದ. ಒಳ್ಳೆ ಪಾಸ್, ಒಳ್ಳೆ ಕಂಟ್ರೋಲ್ಡ್ ಸ್ಕಿಲಿ ಬಾಯ್ ಅರ್ಜುನ್. ಒಳ್ಳೆ ಟ್ಯಾಕಲ್ ರಾಮಿಂದ. ಒಳ್ಳೆ ಚೀಪ್ ಆದರೆ ತುಂಬ ಹೆವಿ ಆಯ್ತದು. ಮತ್ತೊಂದು ಲಾಂಗ್ ರೇಂಜ್ಗಾಗಿ ಪ್ರಯತ್ನ ಲಕ್ಷ್ಮಣಿಂದ. ಒಳ್ಳೆ ಚಿಪ್ ಬರ್ತಾ ಇದೆ. ಮತ್ತೆ ಟಚ್ ಆಡೋ ಹಸ್ಲರ್ಸ್ ಕಡೆಯಿಂದ. ಮತ್ತೆ ಅರುಣ್ ಟು ರವಿ. ಒಳ್ಳೆ ಕ್ಲಿಯರೆನ್ಸ್ ಬರ್ತಾ ಇದೆ. ರಾಮ್ ಅವರಿಂದ ಇನ್ನೂ ಔಟ್ ಆಗಿಲ್ಲ. ಒಂದೊಳ್ಳೆ ಚಿಪ್ ಮಾಡೋಯ್ತನ. ರಿಬೌಂಡ್ ಬಾಲ್ ಸಿಕ್ತಿತ್ತು. ಆನ್ ಟಾರ್ಗೆಟ್ ಅಲ್ಲಿ ಲಕ್ಷ್ಮಣ್ ಅವರು ತುಂಬಾ ಅಲರ್ಟ್ ಆಗಿದ್ರು. ಮತ್ತು ಡಿಫೆನ್ಸ್ ಇಂದ ಅತ್ಯುತ್ತಮವಾದಂಥ ಪ್ಲೇಯರ್ಸ್ ಬರ್ತಾ ಇದೆ. ಮತ್ತೆ ಟೀಮ್ ಬಿಲ್ಡ್ ಮಾಡೋ ಯತ್ನ ಹಸ್ಲರ್ಸ್ ಕಡೆಯಿಂದ. ಒಳ್ಳೆ ಪಾಸ್. ಅರ್ಜುನ್ಗೆ ಚೆಕ್ ಆಗಿ ಬಾಲು ಹೊರಗಡೆ ಹೋಯ್ತು. ಒಳ್ಳೆ ಪಾಸ್. ರಾಂಗ್ ಪಾಸ್ ಆಯಿತು ಸುದರ್ಶನಿಂದ. ಟೂ ಟಚ್ ಆಡೋದು ಸಿಂಗಲ್ ಟಚ್ ಅಲ್ಲಿ. ಮತ್ತೆ ಸೆಟ್ ಪೀಸ್ ಮಾಡೋ ಯತ್ನ. ಮತ್ತೆ ಟಚ್ ಆಡೋ ಯತ್ನ. ಒಳ್ಳೆ ಕ್ಲಿಯರೆನ್ಸ್ ಬರ್ತಾ ಇದೆ ಮಂಜು ಅವರಿಂದ. ಮತ್ತೊಂದು ಲಾಂಗ್ ರೇಂಜ್ ಬಾಲ್. ಬಾರಿ ರಿಸ್ಕಿ ಪ್ಲೇ ಅಂತ ಹೇಳ್ಬೋದು. ಎಂತ ಸೇವ್ ಅದು. ರಿಸ್ಕಿ ಪ್ಲೇಗಳು. ಲಾಂಗ್ ಪಾಸ್ ಇಂದ ಅತ್ಯುತ್ತಮವಾದಂಥ ಪಾಸ್ ಅನ್ನು ಹಾಕಿದ್ರು. ಮತ್ತೆ
ಮತ್ತೆ ಸುಧೀರ್ ರಾಮಿಂದ ಡ್ರಿಬ್ಲಿಂಗ್ ಮಾಡೋದು. ಒಳ್ಳೆ ಫೇಕ್, ಒಳ್ಳೆ ಮೂಮೆಂಟ್ ಅನ್ನು ಪಡ್ಕೊಂಡಿದ್ರು. ಲಾಂಗ್ ರೇಂಜ್ ಒಡ ಟಾರ್ಗೆಟ್ ಇಂದ ಲಕ್ಷ್ಮಣ್ ಅವ್ರ ಕೈಯಲ್ಲಿನೇ ಯಾವುದೇ ರಿಸ್ಕ್ ತೆಗೆದುಕೊಳ್ಳಿಲ್ಲ. ಅತ್ಯುತ್ತಮವಾದಂತ ಸೇವ್ ಅಂತ ಹೇಳೋದು ಲಕ್ಕಿಯಿಂದ. ಮತ್ತೊಂದು ಲಾಂಗ್ ರೇಂಜ್ ಪಾಸ್ ಮತ್ತೆ ಹಸ್ಲರ್ಸ್ ಕಡೆಯಿಂದ ಮಿಸ್ಟೇಕ್ ಆಗ್ತಾ ಇದೆ. ನಿಧಾನದ ಪ್ಲೇಯನ್ನು ಕಂಡುಕೊಳ್ತಾ ಇದೆ ಕಿಕ್ಕರ್ಸ್ ಕಡೆಯಿಂದ. ಯಾವುದೇ ರಿಸ್ಕಿ ಪ್ಲೇ ತೆಗೆದುಕೊಳ್ತಾ ಇಲ್ಲ. ಮತ್ತೊಂದು ನೇರ ಸೇವ್ಗಳು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಪವನ್ ಅವರು ವಿಂಗಲ್ಲಿ ಪವನ್ ಅವರೊಂದು ಅತ್ಯುತ್ತಮವಾದಂಥ ಶಾಟ್, ಬಟ್ ಔಟ್ ಆಫ್ ದ ಟಾರ್ಗೆಟ್ ಅಂತಾನೆ ಹೇಳ್ಬೋದು. ಕಿಕ್ಕರ್ಸ್ ಮತ್ತು ಹಸ್ಲರ್ಸ್ ನಡೀತಾ ಇರುತ್ತೆ ರೋಚಕ ಪಂದ್ಯ. ಮತ್ತೊಂದು ಲಾಂಗ್ ರೇಂಜ್ ಬಾಲ್. ಈ ಬಾರಿ ತುಂಬಾ ಸೆನ್ಸಿಬಲ್ ಪ್ಲೇ ಮಾಡ್ತಾ ಇದ್ದಾರೆ ಲಕ್ಷ್ಮಣ್ ಅವರು. ತಾವೇ ಡಿಫೆನ್ಸ್ ಆಗಿ ಮ್ಯಾನ್ ಬ್ಲಾಕ್ ನ ಮಾಡ್ತಾ ಇದ್ದಾರೆ. ಮತ್ತೊಂದು ಡ್ರಿಬಲ್ ಮಾಡೋದನ್ನ ಒಳ್ಳೆ ಟ್ಯಾಕಲ್, ಮ್ಯಾನ್ ರಿಸ್ಕಿ ಪ್ಲೇ ಅಂತಾನೆ ಹೇಳ್ಬೋದು ರಾಮಿಂದ. ಮತ್ತೆ ಲಕ್ಷ್ಮಣ್ ಅವರೇ ಮುಂದೆ ಬಂದಾಡ್ತಾ ಇದ್ದಾರೆ. ಒಂದು ಅತ್ಯುತ್ತಮವಾದಂತ ಅವಕಾಶ. ಲಾಂಗ್ ರೇಂಜ್ ಬಾಲ್ ಈ ಬಾರಿ ದೊರೀತಾ ಇದೆ. ಒಳ್ಳೆ ಲಾಂಗ್ ರೇಂಜ್ ಬಾಲ್. ಪ್ಲೇ ಆನ್ ದ ಗೋಲ್ ಕೀಪರ್ ಅಂತ ಹೇಳ್ಬೋದು. ಒಂದೊಳ್ಳೆ ಚಿಪ್ ಮಾಡಿದ್ರು ಏನು ಸೆನ್ಸಿಬಲ್ ಇಂದ, ಬಟ್ ಟ್ಯಾಕಲ್ ಆನ್ ದ ಗೋಲ್ ಕೀಪರ್ ಅಂತ ಹೇಳ್ಬೋದು ಹಸ್ಲರ್ಸ್ ಕಡೆಯಿಂದ. ಹೆಡ್ಡಿಂಗ್ ಆಗಿ ಎರಡು ತಂಡದ ಆಟಗಾರರಿಂದ ಪ್ರಯತ್ನ ಪಟ್ಟಿದ್ರು. ಮತ್ತೊಂದು ಅತ್ಯುತ್ತಮವಾದಂಥ ಡ್ರಿಬಲ್ ಬರ್ತಾ ಇದೆ ಅರುಣ್ ಗೌಡ ಅವರಿಂದ. ಇಟ್ಸ್ ಎ ಫಾಲ್ ಕಿಕ್ಕರ್ಸ್ ಕಡೆಯಿಂದ. ಕಿಕ್ಕರ್ಸ್ ಕಡೆಯಿಂದ ಫಾಲ್ ಬರ್ತಾ ಇದೆ. ಬ್ಲಾಕ್ ಈ ಬಾರಿ ದೊರೀತಾ ಇದೆ. ಪ್ಲೇ ಆನ್ ಇದೆ. 1v2 ಅಲ್ಲಿ ಮೂವ್ ಮಾಡ್ತಾ ಇದ್ದಾರೆ. ಒಳ್ಳೆ ಅವಕಾಶ ಈ ಬಾರಿ ಕೆನಿತ್ಗೆ. ಲಾಂಗ್ ರೇಂಜ್ ಕ್ಲಿಯರೆನ್ಸ್ ಬರ್ತಾ ಇದೆ ಹ್ಯಾರಿಸ್ ಇಂದ. ಅತ್ಯುತ್ತಮವಾದಂತಹ ಸೇವ್ ಅಂತ ಹೇಳ್ಬೋದು ಲಕ್ಷ್ಮಣ್ ಅವ್ರ ಕಡೆಯಿಂದ. ತುಂಬಾ ಸೆನ್ಸಿಬಲ್ ಪ್ಲೇ ಆಡ್ತಾ ಇದ್ದಾರೆ ಎರಡು ಕಡೆಯಿಂದ. ಮತ್ತೊಂದು ಲಾಂಗ್ ರೇಂಜ್ ಬಾಲ್ ಔಟ್ ಆಫ್ ದ ಟಾರ್ಗೆಟ್ ಅಂತ ಹೇಳ್ಬೋದು.
ಪಂದ್ಯ ಮುಗೀತಾ ಇದೆ. ಈ ಬಾರಿ ಹಸ್ಲರ್ಸ್ ಕಡೆಯಿಂದ ಅತ್ಯುತ್ತಮವಾದಂತಹ ಪ್ರಯತ್ನ ಪಟ್ಟಿದ್ರು, ಬಟ್ 2-1 ಈ ಪಂದ್ಯವನ್ನ ಲೂಸ್ ಆಗ್ತಾ ಇದ್ದಾರೆ. ಅತ್ಯುತ್ತಮವಾದಂಥ ಹಣಾಹಣಿಯಲ್ಲಿ ಕಿಕ್ಕರ್ಸ್ ತಂಡದ ಆಟಗಾರರು ಈ ಪಂದ್ಯವನ್ನು ಗೆಲ್ಲುವುದರ ಮೂಲಕ 7 ಪಾಯಿಂಟ್ಗಳನ್ನು ಗಳಿಸಿಕೊಳ್ತಾ ಇದ್ದಾರೆ. ಈ ದಿನದ ಪಂದ್ಯ ಪುರುಷೋತ್ತಮರಾಗಿ ಆಯ್ಕೆ ಆಗ್ತಾ ಇದ್ದಾರೆ ಸುದರ್ಶನ್ ವಿ ಲೋಕೂರ್ ಅವರು. ತಮ್ಮ ಹಣಾಹಣಿ ಪಂದ್ಯದಲ್ಲಿ ತಮ್ಮ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಗೌತಮ್ ಗಡ್ಡಿ ಅವರು ಬಂದು ಈ ದಿನದ ಪಂದ್ಯ ಪುರುಷೋತ್ತಮ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಈ ದಿನದ ಪಂದ್ಯ ಪುರುಷೋತ್ತಮರಾಗಿ ಆಯ್ಕೆ ಆಗ್ತಾ ಇದ್ದಾರೆ ಸುದರ್ಶನ್ ವಿ ಲೋಕೂರ್ ಅವರು. ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಜೋರಾದ ಹಸ್ಲರ್ಸ್ ತಂಡದ ಆಟಗಾರರ ಚಪ್ಪಾಳೆ ಮೂಲಕ ಈ ದಿನದ ಪಂದ್ಯ ಪುರುಷೋತ್ತಮರಾದಂತಹ ಸುದರ್ಶನ್ ಅವರು ಈ ಲೀಗ್ ಬಗ್ಗೆ, ಅದೇ ರೀತಿಯಾಗಿ ತಮ್ಮ ತಂಡದ ಬಗ್ಗೆ ಒಂದೆರಡು ಮಾತನಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಈ ಟೂರ್ನಮೆಂಟ್ ತುಂಬ ಉತ್ತಮವಾಗಿ ನಡೆದುಕೊಂತ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದ ಹೇಳುತ್ತಾ, ಇದು ಒಂದು ಕರ್ನಾಟಕದಲ್ಲೇ ಈ ಥರವಾದ ಟೂರ್ನಮೆಂಟ್ ಎಲ್ಲೂ ನಡೆದಿಲ್ಲ. ಅದಕ್ಕಾಗಿ ಎಲ್ಲ ಪ್ಲೇಯರ್ಸ್ಗೆ ಏನು ಹೇಳ್ತೇನೆ ಅಂದರೆ, ಇದನ್ನು ಯುಟಿಲೈಸ್ ಮಾಡಿಕೊಂಡು ಇದರಿಂದ ಮುಂದೆ ನೆಕ್ಸ್ಟ್ ಬೆಂಗಳೂರು ಆಯಿತು, ಸೂಪರ್ ಡಿವಿಷನ್ ಆಯಿತು, ಮತ್ತು ನೆಕ್ಸ್ಟ್ ಐ ಎಸ್ ಎಲ್ ಲೀಗಲ್ಲಿ ಪಾರ್ಟಿಸಿಪೇಷನ್ ಮಾಡಬೇಕಂತ ಹೇಳ್ತೇನೆ. ಥ್ಯಾಂಕ್ ಯು ಸುದರ್ಶನ್ ಅವರು. ಅದೇ ರೀತಿಯಾಗಿ ಗೌತಮ್ ಅವ್ರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಗೌತಮ್ ಅವರು ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಈ ಲೀಗ್ ಬಗ್ಗೆ. KH ಪಾಟೀಲ್ ಫುಟ್ಬಾಲ್ ಲೀಗ್ ಸೀಸನ್ 2 ಎಲ್ಲ ಆರ್ಗನೈಸರ್ಸ್, ಸಪೋರ್ಟಿಂಗ್ ಟೀಮ್, ಪಪ್ಪು, ಶಶಿ, ನಮ್ಮ ಸಚಿನ್ ಪಾಟೀಲ್ ಸರ್, ಪುಟ್ಟುಗೌಡ್ರು, 12 ಮಂದಿ ಎಲ್ಲ ಪ್ಲೇಯರ್ಸ್, 12 ಮಂದಿ ಎಲ್ಲ ಟೀಮ್ ಓನರ್ಸ್, ಇದೊಂದು ಲೀಗ್ ನಡಿಬೇಕಂದ್ರೆ ಭಾಳ ಎಫರ್ಟ್ ಮಾಡ್ಯಾರ. ಅದೇ ರೀತಿ ಎಲ್ಲ ಪ್ಲೇಯರ್ಸು ಭಾಳ ಚೆನ್ನಾಗಿ ಫುಲ್ ಸ್ಪೋರ್ಟಿವ್ ಆಗಿ ಗೇಮ್ ಆಡ್ತಾ ಇದ್ದಾರೆ. ಇದೇ ರೀತಿ ಇನ್ನೂ ಭಾಳ ಸೀಸನ್ಸ್ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಆಲ್ ದ ಬೆಸ್ಟ್ ಹೇಳ್ತೀನಿ ಎಲ್ಲ ಆರ್ಗನೈಸರ್ಸ್ಗೆ. ಥ್ಯಾಂಕ್ ಯು ಗೌತಮ್ ಅವರು. ಹೀಗೆ ಹಾರಿಸ್ತಾ ಇರಿ ಅಂತ ಹೇಳ್ತಾ ಮುಂದಿನ ಪಂದ್ಯಕ್ಕಾಗಿ ರೆಡಿ ಆಗಬೇಕು.